ನಮಸ್ತೆ. ವೃಷಭ ರಾಶಿ, ಎರಡನೇ ರಾಶಿಯಾಗಿರುವಂಥ ವೃಷಭ ರಾಶಿಯಲ್ಲಿ ಜನಿಸಿದವರ ಭವಿಷ್ಯ. ಈ ವೃಷಭ ರಾಶಿಯಲ್ಲಿ ಗುರು ಇರುವುದರಿಂದ ಸ್ವಜನ ವಿರೋಧ, ಭಯ ಇತ್ಯಾದಿಯಾಗಿರುವಂತಹ ಫಲ ವೃಷಭ ರಾಶಿಯವರಿಗೆ ಉಂಟಾಗಲಿಕ್ಕಿದೆ. ಅಲ್ಲಿಯೇ ಕುಜನೂ ಬಂದು ಸೇರುವುದರಿಂದ ಜುಲೈ 12ರ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳೆಲ್ಲ ಉಂಟಾಗಬಹುದು. ವಾಹನ ವಿಚಾರಗಳಲ್ಲಿ ಜಾಗ್ರತೆ ಅಗತ್ಯ. ವಾಹನಗಳಿಂದ, ಬೆಂಕಿಯಿಂದ ತೊಂದರೆಗಳುಂಟಾಗುವ ಸಾಧ್ಯತೆಗಳುಂಟು. ವಂಚನೆಗೊಳಗಾಗುವಂತಹ ಸಾಧ್ಯತೆಗಳೆಲ್ಲ ಉಂಟು. ಎರಡನೇ ಭಾವ ಶುದ್ಧವಾಗಿ ಉಂಟು. ಆರ್ಥಿಕ ಸಂಪಾದನೆ ಉತ್ತಮಗೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ಸಂಪಾದನೆ ಉಂಟಾಗಬಹುದು. 3ರಲ್ಲಿ ರವಿ ಶುಕ್ರ ಬರುವಂತಹ ಕಾರಣದಿಂದಲಾಗಿ ಜುಲೈ 16ರ ನಂತರದಲ್ಲಿ ಸಹೋದರರಲ್ಲಿ ಕಲಹ, ದಾಯಾದಿಗಳಲ್ಲಿ ವಿರೋಧ ಇತ್ಯಾದಿಯಾದಂತಹ ಫಲಗಳುಂಟು. ಬುಧ ಚತುರ್ಥದಲ್ಲಿರುವಂತಹದ್ದು. ಹಾಗಾದರೆ ವಾಹನ ಸುಖ ಅಥವಾ ಸಾಂಪತ್ತಿಕವಾದಂಥ ವಿಚಾರಗಳಲ್ಲಿ ಹೊಸತಾಗಿರುವಂತಹ ವಾಹನ ಖರೀದಿಯ ಯೋಗ, ವಾಹನವನ್ನು ಅನುಭವಿಸುವಂಥ ಯೋಗ ಇತ್ಯಾದಿ ಫಲಗಳನ್ನು ಹೇಳಬಹುದು. 5ರಲ್ಲಿ ಕೇತು ಇರುವುದರಿಂದ ವಿದ್ಯಾಭ್ಯಾಸ ವಿಷಯಕ್ಕೆ ಸ್ವಲ್ಪ ತೊಂದರೆ. ಅಲ್ಲಿಯೂ ಕೂಡ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳುವುದು, ವಿಶೇಷವಾಗಿ ವಿಷ್ಣುವಿನ ಸೇವೆಯನ್ನು ಮಾಡುವಂತಹದ್ದು ಉತ್ತಮ. ಆ ಕೆಲಸ ಕಾರ್ಯಗಳಿಗೆ ವಿಘ್ನಗಳೆಲ್ಲ ಉಂಟಾಗುವ ಸಾಧ್ಯತೆಗಳುಂಟು. 6ನೇ ಭಾವ ಶುದ್ಧವಾಗಿ ಉಂಟು. 7ನೇ ಭಾವ ಶುದ್ಧವಾಗಿ ಉಂಟು. ದಾಂಪತ್ಯ ಜೀವನ ಉತ್ತಮವಾಗಬಹುದು. ಶತ್ರುಗಳ ಪರಾಜಯ ಉಂಟಾಗಬಹುದು. ಅಷ್ಟಮ ಭಾವ ಶುದ್ಧ ಇದ್ದದ್ದರಿಂದ ಆಪತ್ತುಗಳೆಲ್ಲ ದೂರವಾಗುವಂತಹ ಸಾಧ್ಯತೆಗಳು. ಅದೇ ಪ್ರಕಾರವಾಗಿ 9ನೇ ಭಾವಕಾಧಿಪತಿ ಕರ್ಮಭಾವದಲ್ಲಿರುವುದರಿಂದ ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ ಇತ್ಯಾದಿ ಫಲಗಳೆಲ್ಲ ಉಂಟು. ರಾಹು 11ರಲ್ಲಿರುವುದರಿಂದ ಬಹುಮಹಡಿ ಕಟ್ಟಡಗಳನ್ನು ಕಟ್ಟುವ ಯೋಚನೆಗಳು ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥ ಯೋಚನೆಗಳಿದ್ದರೆ ಇತ್ಯಾದಿಯಾದಂತಹ ವಿಚಾರಗಳಿಗೆ ಈ ಕಾಲ ಎನ್ನುವಂತಹದ್ದು ಶುಭ ಫಲವನ್ನು ನೀಡುತ್ತದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಿದ್ದರೆ ಸ್ವಲ್ಪ ದಾಯಾದಿ ಕಲಹ, ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಬರುವಂತಹದ್ದು, ವಾಹನಗಳಿಂದ ಸ್ವಲ್ಪ ಜಾಗೃತೆಯಾಗಿರುವಂತಹದ್ದು, ವಂಚಕರಿಂದ ಜಾಗೃತೆಯಾಗಿರುವಂತಹ ವಿಚಾರಗಳು ಬಿಟ್ಟು ಉಳಿದಂತೆ ಎಲ್ಲವೂ ಕೂಡ ಯೋಗ್ಯವಾಗಿ ಉಂಟು. ಉತ್ತಮವಾದಂತಹ ಫಲಪ್ರಾಪ್ತಿ ಆಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸುವುದು ಉತ್ತಮ. ಇಷ್ಟು ವೃಷಭ ರಾಶಿಯ ಫಲ. ನಮಸ್ತೆ.